ಬೀದರ್ ದರೋಡೆಕೋರರ ಮತ್ತೆ ಎರಡು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸಿಕ್ಕಿವೆ. TV5ನಲ್ಲಿ ಇಬ್ಬರು ಖದೀಮರು ಪರಾರಿ ಆಗ್ತಾ ಇರತಕ್ಕಂಥ CCTV ದೃಶ್ಯಗಳಿವೆಲ್ಲವೂ ಕೂಡ. ಬೀದರ್ ಮಾತ್ರ ಅದು ಭೀಕರ. ನಮಗೆ ಇಲ್ಲಿ ಕೋಟೆಕಾರು ಬ್ಯಾಂಕ್ ಲೂಟಿಯಲ್ಲಿ ಯಾರನ್ನೂ ಕೊಂದಿಲ್ಲ, ಇವರು ಯಾರನ್ನೂ ಸಾಯಿಸಿಲ್ಲ. ದರೋಡೆಕೋರರು ಸಾಮಾನ್ಯವಾಗಿ ಯಾರನ್ನೂ ಸಾಯಿಸಲ್ಲ, ತುಂಬ ಅಪರೂಪ. ಅನ್ಪ್ರೊಫೆಷನಲ್ಗಳಿರ್ತಾರಲ್ಲ ಅವರು ಮಾತ್ರ ಸಾಯಿಸೋದು. ತೀರಾ ಪ್ರೊಫೆಷನಲ್ಗಳಾಗಿರ್ತಕ್ಕಂಥವರು ಸಾಮಾನ್ಯವಾಗಿ ನಮಗೆ ಯಾವುದೋ ದಂಡುಪಾಳ್ಯ ಒಂದು ಗ್ಯಾಂಗ್ ಸಿಗಬಹುದು, ಬೇರೆ ಉತ್ತರ ಭಾರತದ ಕಡೆಯ ಒಂದು 2-3 ಗ್ಯಾಂಗ್ಗಳ ಹೆಸರು ಸಿಗಬಹುದು. ಅದು ಬಿಟ್ಟುಬಿಟ್ರೆ ದರೋಡೆಕೋರರು ಸಾಮಾನ್ಯವಾಗಿ ಸಾಯಿಸಲ್ಲ. ಸಾಯಿಸಿದ್ರೆ ನಮ್ಮನ್ನು ಗ್ಯಾರಂಟಿ ಜೈಲಿಗೆ ಹಾಕ್ತಾರೆ ಅಂತ ಗೊತ್ತು. ಬರೀ ದರೋಡೆ ಕೇಸೋ ಯಾವುದೋ ಚೀಟಿಂಗ್ ಕೇಸೋ ಆದರೆ ಒಂದು ಬೇಲಾಗಿ ಸಿಕ್ಬಿಡುತ್ತಪ್ಪ ಅಂತಿರ್ತಾರಲ್ಲ. ಆದರೆ ಬೀದರಲ್ಲಿ ಏನಾಗಿತ್ತು, ಇವರು ಹೋಗಬೇಕಾದ್ರೆ ಸಾಯಿಸ್ಬಿಟ್ರು, ಒಬ್ಬನ್ನ ಶೂಟ್ ಮಾಡಿ ಸಾಯಿಸೇ ಬಿಟ್ರು ಇವರು. ಬೀದರ್ಗೆ ಅವರು ಎಂಟ್ರಿ ಆಗ್ತಿರೋದು ಮತ್ತು ಬೀದರಿಂದ ಆಚೆ ಬರ್ತಿರೋದು. 2 ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಸಿಕ್ಕಿದೆ ಇಲ್ಲಿ. 30-35 ನಿಮಿಷಗಳಲ್ಲಿ ಅಲ್ಲಿ 2 ವೀಲರೆಲ್ಲ ಬಂದಿರೋದು, ATMಗೆ ಹಣ ತುಂಬುವಂಥ ವ್ಯಾನಿಂದ ಆ ಹಣದ ಟ್ರಂಕ್ ಆಚೆ ಬರೋವರೆಗೂ ಕಾದಿದ್ದು, ಅಲ್ಲಿ ಒಂದಷ್ಟು ದುಡ್ಡು ಕೂಡ ಬಿದ್ದು ಹೋಗಿದೆ. ಅಲ್ಲೂ ಶೂಟ್ ಮಾಡಿದ್ದಾರೆ. 30-35 ನಿಮಿಷದಲ್ಲಿ ಶೂಟ್ ಮಾಡಿಯೂ ಆಯಿತು, ಕಾದಿದ್ದು ಆಯಿತು, ಆ ಒಂದು ಟ್ರಂಕ್ ತಂದು 2 ವೀಲರಲ್ಲಿ ಇಟ್ಕೊಂಡಿದ್ದು ಆಯಿತು, ಕೆಳಗಡೆ ಬಿದ್ದಿದ್ದು ಆಯಿತು, ಮತ್ತೆ ಮೇಲಕ್ಕೆ ಹತ್ತಿದ್ದು ಆಯಿತು. ಎಲ್ಲ ಸೇರಿ 30-35 ನಿಮಿಷಗಳಲ್ಲಿ ಕೃತ್ಯ ಬೀದರ್ಗೆ ಬಂದಿರೋದನ್ನ ಮಾತಾಡ್ತಿರೋದು. ಸ್ಪಾಟ್ದು ಎಷ್ಟು ನಿಮಿಷ ಆಯಿತು ಅಂತಲ್ಲ, ಬೀದರ್ಗೆ ಎಂಟ್ರಿಯಾಗಿ ಎಲ್ಲವನ್ನು ಲೂಟಿ ಮಾಡಿಕೊಂಡು ಎಕ್ಸಿಟ್ಟು ಆಗಿರುವ 2ರ ನಡುವಿನ ಸಮಯ ಇದೆಯಲ್ಲ, ಇವೆರಡೂ ಸೇರಿಸಿದ್ರೆ ನಿಮ್ಗೆ ಆಗ್ತಿರೋದು 30-35 ನಿಮಿಷ ಅಷ್ಟೇ. ಜನವರಿ 16ರ ಬೆಳಗ್ಗೆ 10:23 ದುಲ್ಹನ್ ದರ್ವಾಜಾ ಇದ್ರ ಬಳಿ ಎಂಟ್ರಿ ಆಗ್ತಾರೆ ಇವರು. CCTVಲಿ ಆ ಟೈಮ್ ಇರುತ್ತೆ ನೋಡಿ, ಇಷ್ಟೊತ್ತಿಗೆ ಇವರಿಬ್ಬರು ಬಂದಿದ್ದಾರೆ ಇವರು ಅಂತ. 10:45ಕ್ಕೆ ATM ಬಳಿ ಸಿಬ್ಬಂದಿಗೆ ಗುಂಡು ಹಾರಿಸ್ಬಿಟ್ಟು 83 ಲಕ್ಷ ರೂಪಾಯಿಗಳನ್ನು ದರೋಡೆ ಮಾಡಿಬಿಡ್ತಾರೆ ಇವರು. ಕೃತ್ಯ ಎಸಗಿ ಮತ್ತು ಇನ್ನೊಂದೇನೆಂದರೆ ಯಾವ ರೋಡಲ್ಲಿ ಇವರು ಹೋಗಿದ್ದರೋ ಅದೇ ರೋಡಲ್ಲಿ ವಾಪಸ್ ಬಂದಿದ್ದಾರೆ ಇವರು. ಎಲ್ಲಿ ಹೋಗಿದ್ರು ಅದೇ CCTVಲೇ 2 ಫುಟೇಜ್ ಸಿಕ್ಕಿರೋದಿಲ್ಲಿ, ಎಂಟ್ರಿ ಮತ್ತು ಎಕ್ಸಿಟ್. ಕೃತ್ಯ ಎಸಗಿ ಟೋಟಲ್ಲಾಗಿ 11 ಗಂಟೆಗಳ ಒಳಗಾಗಿ ಬೀದರ್ ಸಿಟಿಯಿಂದನೇ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಇವರು. 11:18 ಸುಲ್ತಾನ್ಪುರ ಗ್ರಾಮದಲ್ಲಿ ಹಣದ ಪೆಟ್ಟಿಗೆ ಸಮೇತ ಪರಾರಿ ದೃಶ್ಯ ಕೂಡ ಒಂದು ಕಡೆ ಸಿಗುತ್ತೆ ಇಲ್ಲಿ. ಅಲ್ಲಿ 11:18 11 ಗಂಟೆ ಒಳಗಾಗಿ ಕೃತ್ಯ ಎಸಗಿ ಎಲ್ಲ ಆಯಿತು, ಬೆಳಗ್ಗೆ ಬರ್ತಾರೆ, ಲೂಟಿ ಮಾಡ್ತಾರೆಲ್ಲ ಆಯ್ತಲ್ಲ. 11 ಗಂಟೆ ಒಳಗಡೆನೇ ಬೀದರ್ ಸಿಟಿಯಿಂದನೇ ಎಸ್ಕೇಪ್ ಆಗಿಬಿಡ್ತಾರೆ ಇವರು. 11:18 ಇವರು ಎಲ್ಲಿದ್ರಪ್ಪ ಅಂದರೆ ಸುಲ್ತಾನ್ಪುರ ಗ್ರಾಮದಲ್ಲಿ ಹಣದ ಪೆಟ್ಟಿಗೆ ಸಮೇತ ಪರಾರಿಯಾಗುವಂಥ ದೃಶ್ಯ ಸಿಕ್ಕಿದೆ ಅಲ್ಲಿ. ಬೀದರ್ ನಗರದಿಂದ 8 ಕಿಲೋಮೀಟರ್ ದೂರ ಇರತಕ್ಕಂಥ ಸುಲ್ತಾನ್ಪುರ ಗ್ರಾಮ ಇದು. 6 ದಿನ ಆದರೂ ನೋಡಿ ಇವರೆಲ್ಲ ಸಿಕ್ಕಿಬಿಟ್ರು. ಆಯ್ತಪ್ಪ, ಮುಂಬೈನಿಂದ ಬಂದಿದ್ದವರು, ಕೋಟಿಗಟ್ಟಲೆ ಲೂಟಿ ಮಾಡಿದ್ದವರೇ 3 ಜನ ಸಿಕ್ಕಾಕೊಂಡಿದ್ದಾರೆ. ಆದರೆ ಬೀದರ್ ಖದೀಮರು ಮಾತ್ರ ಇಲ್ಲಿವರೆಗೂ ಸಿಕ್ಕಿಲ್ಲ. 8 ತಂಡಗಳು ಈಗಲೂ ಇವ್ರನ್ನ ತಲಾಶ್ ಮಾಡ್ತಾ ಇವೆ. ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಪೂರ್ತಿ ಮುಸುಕುಧಾರಿಗಳಿವರು. ಮುಸುಕುಧಾರಿಗಳು. ಇವರು ಏನು, ಮುಖ ಚಹರೆ ಏನು, ಏನೇನೂ ಗೊತ್ತಿಲ್ಲ. ಟ್ರಂಕಲ್ಲಿ ಬಂದರು, ಟ್ರಂಕ್ ತುಂಬಿಕೊಂಡ್ರು, ಹೊರಟರು. ಸೊ ಇದೀಗ ಅವ್ರು ಎಲ್ಲಿದ್ದಾರೆ, ಯಾವ ಕಡೆ ಇದ್ದಾರೆ, ಯಾವುದೇ ಒಂದು ಸುಳಿವು ಇಲ್ಲಿವರೆಗೂ ಸಿಕ್ಕಿಲ್ಲ.